ಗೈಸ್ ನೋಡಿ, ಒಂದು ಬೆಡ್ ಪ್ರೊಟೆಕ್ಟರ್ ತರಿಸಿದೆ ಮೀಶೋದಲ್ಲಿ. ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ನಾನು 2 ಮಂತ್ ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ. 2 ಸಲ ವಾಶ್ ಮಾಡಿದ್ದೀನಿ ಸಹ. ತುಂಬ ಚೆನ್ನಾಗಿದೆ. ಏನಂದರೆ ಇಲ್ಲಿ ಏನಾದ್ರು ನೀರು ಚೆಲ್ಲಿದ್ರೆ ಹಿಂಗೆ ಹಾಕ್ತೀವಲ್ವ ಬೆಡ್ಡು, ಇಲ್ಲಿ ಬೆಡ್ಡು ನೆನೆಯಲ್ಲ. ಏಕೆಂದರೆ ಇಲ್ಲಿ ಟಾರ್ಪಾಲ್ ಥರ ಕೊಟ್ಟಿದ್ದಾರೆ. ಸಾಫ್ಟ್ ಇದೆ ಮಾತ್ರ, ಮೇಲ್ಗಡೆನೂ ಸಾಫ್ಟ್ ಇದೆ, ಕೆಳಗಡೆನೂ ಸಾಫ್ಟ್ ಇದೆ. ಬೆಡ್ ಪ್ರೊಟೆಕ್ಟರ್ ಅಂತ ಇದು. ಮಕ್ಳಿರೋರ ಮನೇಲಿ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸುಸು ಏನಾರು ಮಾಡ್ಕೊಂಡ್ರು ಅಥವಾ ಮಿಸ್ಸಾಗಿ ಮಕ್ಕಳು ನೀರು ಚೆಲ್ಲಿದ್ರು ಬೆಡ್ ಮೇಲೆ ಬೆಡ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡಿ, ಇಷ್ಟು ಕಾಸ್ಟ್ಲಿ ಬೆಡ್ ತಂದಿರ್ತೀವ, ಸುಮ್ಮನೆ ಯಾವುದೋ ಒಂದು ಬೆಡ್ಶೀಟ್ ಹಾಸ್ತೀವಿ ನಾವು, ಈ ಥರ ಬೆಡ್ಶೀಟ್ ಹಾಸ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ನೀರು ಚೆಲ್ಲಿದ್ರೆ ಇಲ್ಲ ಚಿಕ್ಕ ಮಕ್ಕಳು ಸುಸು ಮಾಡಿದರೆ ಬೆಡ್ಡು ಸುಮ್ಮನೆ ಹಾಳಾಗುತ್ತೆ. ಇದನ್ನೆಲ್ಲ ಡ್ರೈ ಮಾಡೋಕ್ಕಾಗಲ್ಲ, ಮತ್ತು ಒಣಗಾಕೋಕ್ಕಾಗಲ್ಲ. ಇಷ್ಟಿರೋ ಹೈಟೆಲ್ಲ ಬೆಡ್ಡು ಒಣಗಾಕೋಕ್ಕಾಗಲ್ಲ ಅಲ್ವ, ಎತ್ತಕ್ಕೆ ಆಗಲ್ಲ ಇದಂತೂ. ಅದಕ್ಕೆ ಈ ಥರದೊಂದು ಪ್ರೊಟೆಕ್ಟರ್ ತರಿಸಿ. ತುಂಬ ಚೆನ್ನಾಗಿರುತ್ತೆ, ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗಂತೂ. ತುಂಬ ಚೆನ್ನಾಗಿರುತ್ತೆ ನೋಡಿ. ಸುತ್ತ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಲಾಕ್ ಆಗಲಿಕ್ಕೆ. ಇದು ಒಂದು ಸಲ ಫಿಟ್ ಮಾಡಿದರೆ ಯಾವ ಕಡೆನೂ ಟರ್ನ್ ಆಗಲ್ಲ. ಇದು ಸುತ್ತ ಎಲಾಸ್ಟಿಕ್ ಇರುತ್ತೆ. ನಮ್ಮದು ಕ್ವೀನ್ ಸೈಜು. ಇದರಲ್ಲಿ ಕಿಂಗು, ಕ್ವೀನು, ಡಬಲು ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕದು ಸರ್ಚ್ ಮಾಡ್ಕೊಳ್ಳಿ. ಇದು ಕಲರ್ ಸ್ವಲ್ಪ ಇದೇ ಥರ ಇರಲಿ ಅಂತ ನಾನು ತರಿಸ್ಕೊಂಡಿದ್ದು. ಯೂಸ್ ಮಾಡಿ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನೀರು ಚೆಲ್ಲಿರಿ, ಇದು ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು ಬೆಡ್ಡಿಗೆ ಯಾವುದೇ ರೀತಿ ಹಾನಿ ಆಗಲ್ಲ. ಇವಾಗ ನೋಡಿ, ನಾನು ನಮ್ಮದು ಬಂದು ಕ್ವೀನ್ ಸೈಜು ಮಂಚ, ನಮ್ಮದು ಕ್ವೀನ್ ಸೈಜ್ ಇರೋದ್ರಿಂದ ನಾವು ಬೆಡ್ ಕೂಡ ಅದೇ ಸೈಜ್ ತಂದಿದ್ವಿ. ಹಾಗಾಗಿ ನಾನು ಇದೇ ಸೈಜು ತರಿಸಿದ್ದೀನಿ. ನೀವು ನಿಮ್ಮದು ಬೆಡ್ ಯಾವ ಸೈಜ್ ಇದೆ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಫಿಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೈಡ್ ಫುಲ್ ಎಲಾಸ್ಟಿಕ್ ಕೊಟ್ಟಿದ್ದಾರಲ್ವಾ, ಸೊ ಹಾಗಾಗಿ ಹಿಂಗೆ ಹಾಕೋದಷ್ಟೇ. ತೋರಿಸ್ತೀನಿ ಒಂದು ಸಲ ಫಿಟ್ ಮಾಡಿ. ನೋಡಿ, ಈ ಥರ ಒಂದೊಂದು ಕೊಟ್ಟಿರ್ತಾರೆ. ಏನಾರ ನೀರು ಚೆಲ್ಲಿದ್ರು ಇದು ನೆಂದೋಗಲ್ಲ ಅಲ್ಲ ಮಮ್ಮಿ? ನೀನು ಚಿಕ್ಕ ಮಕ್ಕಳು ಸೂಸು ಮಾಡಿದ್ರು ನೆಂದೋಗಲ್ಲ. ನಾನು ಮುಂಚೆ ಮಾಡ್ತಾ ಇತ್ತಲ್ಲ, ಅವಾಗೂ ನೆಂದೋಗಲ್ಲ. ಸಣ್ಣ ಮಗಿನ ಅವಾಗೂ ನೆಂದೋಗಿಲ್ಲ. ಈ ಥರ ಡಿಸೈನ್ ಕೊಟ್ಟಿರ್ತಾರೆ. ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಏನಾರ ಜಾಸ್ತಿ ನೀರು ಚೆಲ್ಲಿದ್ರು ನೆಂದೋಗಲ್ಲ. ನೋಡಿ, ಈ ಥರ ಫಿಟ್ ಮಾಡ್ಕೊಳ್ಳೋದು. ಈ ಥರ ಫಿಟ್ಟು. ಇದು ಬೆಡ್ಡು ಏನೂ ಆಗಬೇಡದಂತ ಕೊಟ್ಟವ್ರೆ. ಆ ಕಡೆ ಏನೋ ಕೊಟ್ಟವ್ರು ನೋಡಿ. ಇದೇನಾರು ಅತ್ತೆ ಬಂದಾಗ ಕೊಡೋಣ ಅಂತ ಇಲ್ಲಿದೆ. ನಾನು ಈ ಥರ ನಾವು ಕವರ್ ಹಾಕೋತೀವಿ. ಇದು ಮಮ್ಮಿ ರಗ್ಗು ಸುಮ್ಮನೆ ನೋಡಿ ಫಿಟ್ ಮಾಡ್ತಾ ಇರ್ತಾರೆ. ಇಲ್ಲೂ ಮನುಷ್ಯನು ಏನು ಆಗಬೇಡುದು ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲಿ ಡಿಸೈನ್ ಕೊಟ್ಟಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನು. ನೋಡಿ, ಈ ಥರ ಕೊಟ್ಟಿರ್ತಾರೆ. ಅದು ನಾವು ಮಾಡ್ಕೋಬೋದು. ಈ ಥರ ನಿಮ್ಗೆ ಕಾಣಿಸ್ತಾ ಇದೆಯಾ? ಈ ಥರ ನೋಡಿ, ಈಗ ಆ ಕಡೆ ಫಿಟ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಹಾಸಿಗೆ ಎತ್ಬಿಟ್ಟು ಹಿಂಗೆ ಹಾಕ್ಬೇಕು ಅಷ್ಟೇ. ನಮ್ಮದು ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ, ಹಾಸಿಗೆನೂ ಸ್ವಲ್ಪ ಎತ್ತಕ್ಕಾಗಲ್ಲ, ಇಬ್ಬರು ಹೆಲ್ಪ್ ಆಗಬೇಕು. ಇದೆಲ್ಲ ಸುಮ್ಮನೆ ಹಾಸಿಗೆ ಒತ್ತುತ್ತೆ, ಹಾಳಾಗೋಗುತ್ತೆ ಅಂತ ಹಾಕಿದ್ವಿ. ಇದನ್ನು ಹಿಂಗೆ ಫಿಟ್ ಮಾಡೋದಷ್ಟೇ. ನೋಡಿ, ಈ ರೀತಿ ಕೂತಿದೆ. ಸುತ್ತ ಎಲಾಸ್ಟಿಕ್ ಇರೋದ್ರಿಂದ ಹೆಂಗೆ ಓದಾಡಿದ್ರೂ ಎಲಾಸ್ಟಿಕ್ ಕಿತ್ತೋಗಲ್ಲ. ಅದು ಬೆಡ್ ಕವರ್ ಕೂಡ ಆ ಕಡೆ ಈ ಕಡೆ ಆಗಲ್ಲ. ಬೇಕಂದರೆ ಮೇಲ್ಗಡೆ ಇನ್ನೊಂದು ಬೆಡ್ ಕವರ್ ಹಾಕ್ಕೊಂಡು ನೀವು ಮಲ್ಕೋಬೋದು. ಸೊ ನಾನು ಈ ರೀತಿ ಹಾಕಿದ್ದೀನಿ. ಎಲಾಸ್ಟಿಕ್ ಇರೋದ್ರಿಂದ ಯಾವ ಕಡೆನೂ ಹೆಂಗೂ ಹೋಗಲ್ಲ. 4 ಮೂಲೆಯೂ ಎಲಾಸ್ಟಿಕ್, ಫುಲ್ ಸುತ್ತ ಎಲಾಸ್ಟಿಕ್ ಇದೆ ಇದು. ಹಾಗಾಗಿ ಯಾವ ಕಡೆನೂ ಹೋಗಲ್ಲ, ಚೆನ್ನಾಗಿರುತ್ತೆ. ಈ ರೀತಿ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೈ ಮಾಡಿ. ಕಮ್ಮಿ ಪ್ರೈಸ್ಗೆ ಸಿಗುತ್ತೆ, ತಗೊಳ್ಳಿ ಅಂತ ಕೇಳ್ತೀನಿ. ಅಂದರೆ ಬೆಡ್ಗೆಲ್ಲ ನಾನು ಇದ್ರ ಮೇಲೆ ಇನ್ನೊಂದು ಕವರ್ ಹಾಕ್ತೀನಿ, ಹಂಗಾಗಿ ಸ್ವಲ್ಪ ಡಾರ್ಕಲ್ಲೇ ಇರಲಿ ಅಂತ ಈ ಥರ ತರಿಸಿರೋದು. ಇದರಲ್ಲೂ ಡಿಸೈನು ಎಲ್ಲ ಸಿಗುತ್ತೆ. ಬಟ್ ಬೆಡ್ ಪ್ರೊಟೆಕ್ಟರ್ ಸಿಗಬೇಕು ಅಂದರೆ ಬೆಡ್ ಕವರಲ್ಲಿ ತುಂಬ ಡಿಸೈನ್, ತುಂಬ ಕಲರ್ ಸಿಗುತ್ತೆ. ಬಟ್ ನಮಗೆ ಬೇಕಾಗಿರೋದು ಬೆಡ್ ಪ್ರೊಟೆಕ್ಟರ್ ಅಲ್ವಾ, ಸೊ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಂಗಾಗಿ ಈ ಥರ ತರಿಸಿರೋದು. ಬೇಕಂದರೆ ಈಗಲೇ ಹೋಗಿ ಲಿಂಕ್ ಮೂಲಕ ಬೈ ಮಾಡಿ. ನೋಡಿ, ನಮ್ಮ ಮನೇಲಿ ಇದು ಬೆಡ್ ಪ್ರೊಟೆಕ್ಟರ್ ಒಂದು ಹಾಕ್ಬಿಟ್ಟು, ನನ್ನ ಮಗಳೇನು ಸುಸು ಮಾಡ್ಕೊಳ್ಳಲ್ಲ, ಹಂಗೂ ಅವಳೇನಾದ್ರು ನೀರು ಪಾರು ಚೆಲ್ಬಿಟ್ರೆ ಅಂತ ಇದು ಹಾಕಿದ್ದೀನಿ. ನೀಟಾಗಿ ಗಲೀಜಾಗ್ದಂಗೂ ಇರುತ್ತಲ್ಲ ಹಾಸಿಗೆ ಸಹ ಅಂತ. ಅದ್ರ ಮೇಲೊಂದು ಇದು ಬೆಡ್ ಕವರ್ ಹಾಕ್ತೀನಿ. ಇದನ್ನು ಯಾವಾಗಲೂ ವಾಶ್ ಮಾಡ್ತಾಯಿರ್ತೀನಿ. ಇದನ್ನು ಮಂತ್ಗೆ 2 ಮಂತ್ಗೆ ಒಂದು ಸಲ ಬಿಚ್ಬಿಟ್ಟು ವಾಶ್ ಮಾಡ್ತಾಯಿರ್ತೀನಿ. ಯಾವಾಗಲೂ ಇದನ್ನು ತೆಗಿಯೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಮೇಲ್ಗಡೆ ಇದೊಂದು ಹಾಕ್ತೀನಿ ಬೆಡ್ ಕವರ್. ನೋಡಿ, ಅದು ಹಾಕಿ ಅದ್ರ ಮೇಲೆ ಹಿಂಗೊಂದು ಬೆಡ್ ಕವರ್ ಹಾಕ್ಬಿಡ್ತೀನಿ. ಸೊ ಇದು ಸಹ ಮೀಶೋದಲ್ಲಿ ತರಿಸಿದ್ದೆ. ಇದ್ರ ಲಿಂಕ್ ಬೇಕಾದರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬಟ್ ಇದೇನಂದರೆ ಬೆಡ್ ಕವರು, ಪ್ರೊಟೆಕ್ಟರ್ ಅಲ್ಲ, ಸುಮ್ಮನೆ ಬೆಡ್ ಮೇಲೆ ಹಾಸೋದು ಬೆಡ್ ಕವರು. ಇದು ನೀರೆಲ್ಲ ಚೆಲ್ಲರೆ ನೆಂದೋಗುತ್ತೆ. ಮಾಮೂಲಿ ಇದು ವಾಶ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಮಾಮೂಲಿ ನೋಡಿ, ಈ ರೀತಿ ತಿಕ್ನೆಸ್ ಇದೆ. ಇಲ್ಲಿ ಸೈಡಲ್ಲಿ ತೋರಿಸ್ತೀನಿ, ಇಷ್ಟು ತಿಕ್ನೆಸ್ ಬರುತ್ತೆ. ಇದ್ರ ಜೊತೆ ಪಿಲ್ಲೋ ಕವರ್ ಕೂಡ 2 ಬರ್ತದೆ. ಇದೊಂದು ಮತ್ತು ಪಿಲ್ಲೋ ಕವರ್ ಬರುತ್ತೆ. ಸೊ ಇದು ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ. ಹಾಯ್ ಫ್ರೆಂಡ್ಸ್, ಇಲ್ಲ ಮಾಡಲ. ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಪಾರ್ಸಲ್ ಬಂದಿದೆ. ಅದು ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಆದರೆ ನಾನು ನೋಡಬೇಕು. ಹಾಂ, ಮೇಲೆದ್ದು ಕರೆಕ್ಟಾಗಿ ಮಾಡು. ನೋಡಿ, ಇದೊಂದು ಪಾರ್ಸಲು, 2 ಪಾರ್ಸಲು. ಇದು ಎಸ್ ಮತ್ತು 9. ಇದು ರುಚಿನೋ ಮತ್ತೆ ಬೇಗ ಬಿಚ್ಚ ಮಾಮ, ನಾನು ಕಾಯ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿಲ್ವ? ಕರೆಕ್ಟಾಗಿ ಫೋನ್ ಹಿಡಿಚಿ ನೋಡಿ. ಫೋನ್ ಹಿಡಿಲ್ಲ ಕರೆಕ್ಟಾಗಿ. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿದೆ ನೋಡಿ. ಹಿಂದೆ ಇಡಿ, ಕಾಣಿಸ್ತಿಲ್ಲ ನಿಮಗೆ. ಪ್ಯಾಕಿಂಗ್ ಮಾತ್ರ ಒಳಗೆ ಸಖತ್ತಾಗಿದೆ. ಹೆಂಗಿದೆ ಅಂತ ಗೊತ್ತಿಲ್ಲ, ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಉಲ್ಟಾ ಬಿಚ್ಚಿಬಿಟ್ಟಿದ್ದೀವಲ್ಲ, ಕಾಣಿಸ್ತೈತಾ? ಇಲ್ಲ, ನೀನು ಅಲ್ಲಿ ನೋಡಿ ಒಂದು ಫೋನಲ್ಲಿ ವೀಡಿಯೋ ಮಾಡಿ ನೀಟಾಗಿ. ನನ್ನ ಮಗಳಿಗೆ ಕೊಟ್ಟಿದ್ದೀನಿ ವೀಡಿಯೋ ಮಾಡು ಅಂತ. ಅರೆ ವಾವ್, ಕಲರ್ ಬೇರೆದಾಗಬೇಕಿತ್ತಿಲ್ಲ. ಕ್ಯಾಪ್ ಇಟ್ಟು ಹಿಂಗೆ ಕುತ್ಕೋತೈತಿ. ಚೆನ್ನಾಯ್ತಲ್ಲ? ಆರಾಮಾಗಿ ಬೈ ಮಾಡಿ. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಅಷ್ಟೇ, ಬೈ ಮಾಡಿ ಚೆಕ್ ಮಾಡಿ ಅಷ್ಟೇ. ಇದೇನೇನಿದೈತಲ್ಲ ಹಂಗೆ ಫ್ರೆಂಡ್ಸ್, ಅದು ತೋರಿಸಿದ್ದು 1 ಲೀಟ್ರು. ಮಮ್ಮಿ ಇಟ್ಕೊಳ್ಳಿ 1 ಲೀಟ್ರು. ಮಮ್ಮಿ ಇಟ್ಕೊಳ್ಳಿ, ವಿಡಿಯೋ ಬೇಡ ಬಿಡ, ಹಂಗೆ ನೋಡು, ತೋರಿಸಿ. ಅಲ್ಲೇ ಕೊಟ್ಟಿರ್ತಾರೆ. ಇದು ದೊಡ್ಡ ಕ್ಯಾಪು, ಇದು ಚಿಕ್ಕದು ಕ್ಯಾಪ್. ಉಪ್ಪು ಹಾಕಕ್ಕೆ ಅಥವಾ ಉಪ್ಪಿನಕಾಯಿ ಹಾಕಕ್ಕೆ ಚೆನ್ನಾಗಿರುತ್ತೆ. ಒಡೆದೋಗುತ್ತೆ ಬಿಡು, ಅದು ಬೇಕಂದ್ರೆ ಲಿಂಕ್ ಕೊಡ್ತೀವಿ, ತಗೊಳ್ಳಿ. ಕೈಗೆ ತೋರಿಸ್ಬೇಡ, ಬರಿಯ. ಇದರಲ್ಲಿ ಎಷ್ಟು ಚೆನ್ನಾಗಿ ಕಲೆ ಬಂದಿರೋ ಕೈ ಕಂಡ್ರೆ ಎಷ್ಟು ಚಿಕ್ಕದಾಗಿ ಬಂದೈತಲ್ಲ. ಸಖತ್ ಬಿಕ್ಕತ್ತು ಲಕತೆ. ಇದು ಪ್ಲಾಸ್ಟಿಕ್ ಕಂಟೈನರ್ ಮಾಡಿದ್ದೆ, ನೋಡೋಣ ಹೆಂಗ್ ಬಂದಿದೆ. ಕ್ವಾಲಿಟಿ ಸಖತ್ತಾಗಿದೆ. ತೋರಿಸು ಫಸ್ಟ್ ನೀನು. ನನ್ನ ಮಗಳಿಗೆ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ. ಪ್ಯಾಕಿಂಗ್ ಎಲ್ಲ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಪ್ಲಾಸ್ಟಿಕ್ ಕಂಟೈನರು ನೋಡಿ,
ಈ ಬಾಕ್ಸು ಚಿಕ್ಕ ಅದು ಅಂತ ನಾನು ದೊಡ್ಡದಾಗಿರ್ತವೆ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ನಿಮಗೆ 6 ಬಾಕ್ಸ್ ಬರ್ತವೆ ಇವು, ಚೆನ್ನಾಗಿದೆ, ಪರವಾಗಿಲ್ಲ. ನಾವು ಕೊಟ್ಟಿರೋ ಮನಿಗೆ ವರ್ತೆಬಲ್ ಅಂತ ಅನ್ನಿಸ್ತಾ ಇದೆ. ನೋಡಿ ಈ ಥರ ಅಡ್ಜಸ್ಟ್ ಮಾಡೋದು, ಅಡ್ಜಸ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಹಿಂಗೆ ಅಡ್ಜಸ್ಟ್ ಮಾಡೋದು, ನಾಲ್ಕು ಕಡೆ ಹಾಕಿ ಅಡ್ಜಸ್ಟ್ ಮಾಡೋದು. ಆಮೇಲೆ ಒಂದೊಂದಾಗಿ ಇದನ್ನು ಇಕ್ಕೋದೆ. ಆಗ್ತಾ ಇಲ್ವಲ್ಲ ಇದಕ್ಕೆ. ಇದಾಯಿತು, ಇದು ಆಯಿತು. ತೋರಿಸ್ತಾ ಇದೆಯಾ? ಈ ಥರ ಟೈಟಾಗಿ ಹಿಂಗೆ ಅಡ್ಜಸ್ಟ್ ಮಾಡಿ, ಆಮೇಲೆ ಒಂದು ಬುಟ್ಟಿ ಇಡಿ, ಆಮೇಲೆ ಮತ್ತೆ ಅದನ್ನೇ ಇದನ್ನ ಇಕ್ಬೇಕಾ? ಕ್ಯಾಪ್ ಇಲ್ವಾ? ಒಂದು, ಆಮೇಲೆ ಮತ್ತೆ ಇದನ್ನ ಇಕ್ಬೇಕು. ಹಿಂಗೆಲ್ಲ ಆಮೇಲೆ ಸ್ನ್ಯಾಕ್ಸ್ ಐಟಮ್ಮು ಇಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡೋದಷ್ಟೇ. ಹಿಂಗೆ ಹಾಕಿ ಅಡ್ಜಸ್ಟ್ ಮಾಡೋದು. ಬೇಕಂದರೆ ಯಾವ ಕಡೆ ಎಳೆಯೋದು? ಉಲ್ಟಾ ಹಾಕಿದ್ದೀವಿ, ಉಲ್ಟಾ ಹಾಕಿದ್ದೀವಿ ಅದನ್ನ. ಅದಕ್ಕೆ ಅದು ಗೊತ್ತಾಯಿಲ್ಲ ಅಲ್ವಾ ಮಮ್ಮಿ? ಇದನ್ನ ಹಿಂಗಿಟ್ಟು ಎಳೆಯ ಕಡೆ ನೋಡ್ಕೋಬೇಕು ಕರೆಕ್ಟಾಗಿ, ಹಿಂಗೆ ಎಳೆಯ ಥರ ಲಾಕ್ ಮಾಡಬೇಕು. ಆಮೇಲೆ ಎಳೆಯೋದು ಏನಾದ್ರು ಸ್ನ್ಯಾಕ್ಸ್ ಈಡ್ ತೋರಿಸು, ಮತ್ತೆ ಅವನ್ ಜೋಡಿಸ್ಬೇಕು. ಒಂದು ಪೀಸ್ ಹಿಂಗಾಗೈತಲ್ಲ, ಮತ್ತೆ ಇವು ಹಾಕಬೇಕು. ಇವು ಹಾಕಬೇಕು ಟೈಟಾಗಿ. ಹಿಂಗೆ 5 ಪೀಸು 4 ಪೀಸು ನಾನು ಇದೇನೆ ಅನ್ಕೊಂಡಿದ್ದೆ. ಎಲ್ಲ ಸಿಗುತ್ತೆ. ಎಷ್ಟು ಪೀಸ್ ಬೇಕು ಅಷ್ಟು ಪೀಸು ನೀವು ಆರ್ಡ್ರ್ ಮಾಡ್ಕೋಬೋದು. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹೊರಗಡೆ ಎಲ್ಲ ಜಾಸ್ತಿ ಕೇಳಿ. ಈ ಕಡೆ ಲಾಕ್ ಮಮ್ಮಿ. ಓ ಇದು ಮನೆ ಉಲ್ಟಾ ಪಲ್ಟಾ ಐತೆ, ಬಿಡು. ಫ್ರೆಂಡ್ಸ್, ಈ ರೀತಿ ಕಾಣಿಸ್ತದೆ. ನಮ್ಮ ಶೆಲ್ಫಿಗೆ ಬಂದು 4 ಟ್ರೇ ಕುತ್ಕೊಂಡು ಅಷ್ಟೇ. ಅಂದರೆ ಈ ಶೆಲ್ಫ್ ಅಡಿ ಇಡಬೇಕಲ್ವಾ, ನೋಡಿ ಈ ರೀತಿ ಶೆಲ್ಫ್ ಅಡಿ ಇಡಬೇಕು 4ಕ್ಕೆ. ನಾನು 6 ಇರೋದು ತರಿಸಿದ್ದೆ, ಕಮ್ಮಿಗೆ ಸಿಗುತ್ತೆ. 6 ಇರೋದಾದರೆ 500 ಸಮಥಿಂಗೆಲ್ಲ ಸಿಗುತ್ತೆ. ಹಂಗಾಗಿ ಇವಾಗ 2 ಎಕ್ಸ್ಟ್ರಾ ಉಳ್ಕೊಂಡ್ವಿ. ಈಗ ಬೇರೆ ಕಡೆಗೆ ಶಿಫ್ಟ್ ಏನಾರು ಇಡೋದಾದರೆ ಇನ್ನೂ 2 ಬೇಕಾದರೆ ಹಾಕ್ಕೊಬಿಟ್ಟು ಮಾಡ್ಬೋದು. ಸೊ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸಾಕಂತ ಇಷ್ಟಕ್ಕೆ ಇಕ್ಕಿದ್ದೀನಿ. ಇವಾಗ ಸ್ನ್ಯಾಕ್ಸ್ ಐಟಮ್ ಇಟ್ಕೊತೀನಿ ಫ್ರೆಂಡ್ಸ್. ಇವೆರಡು ಹಂಗೆ ಎತ್ತಿಟ್ಟಿರ್ತೀನಿ ಸದ್ಯಕ್ಕೆ. ಅದರವೆಲ್ಲ ಇವು ಉಳಿದಿದ್ದಾವೆ, ಹಂಗೆ ಇಟ್ಟಿರ್ತೀನಿ. ಬೇಕಾದಾಗ ಹೊರ್ಗಡೆ ಎಲ್ಲರೂ ಇಕ್ತೀವಲ್ಲ, ಆವಾಗ ಇದಕ್ಕೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನನ್ನ ಮಗಳಲ್ಲೇ ಏನೋ ಇಕ್ತೀನಿ ಅಂತ ಸ್ವೀಟ್ ಇಕ್ಕಿದ್ದಾಳೆ. ಈ ರೀತಿ ನಮ್ಮ ಶೆಲ್ಫಿಗೆ ಬಂದು ಇಷ್ಟು ಅಡಿ ಕಮ್ಮಿ ಇದೆಯಲ್ವಾ, 4 ಆಗಿದ್ದಾವೆ ಟ್ರೇ. 6 ಇರೋದು ತರಿಸಿದ್ದೆ ನಾನು. 500 ಸಮಥಿಂಗಲ್ಲೆಲ್ಲ ಇದು ಸಿಗುತ್ತೆ. ಇನ್ನು ಇವು 2 ಉಳಿದಿದ್ದಾವೆ. ಬೇರೆ ಕಡೆಗೆ ಬೇಕಾದ್ರೆ ಇಟ್ಟಿದ್ರೆ ಅವಾಗ ಫಿಕ್ಸ್ ಮಾಡಿಬಿಟ್ಟು ಇಕ್ಬೋದು. ಬೇಕಾದರೆ ತಗೊಳ್ಳಿ, ಚೆನ್ನಾಗಿದೆ.